ಕ್ರಿಯೇಷನ್ಸ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹಾಕ್ತಿರೋದು ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನು, ಸಿಂಗಲ್ ಲೈನಲ್ಲಿ ಹಾಕುವಂಥ ಡಿಸೈನು. ನಾನು ಇದಕ್ಕೆ 7 ಎಳೆ ದಾರ ತೊಗೊಂಡಿದ್ದೀನಿ. ಸ್ಯಾರಿ ಕಲರ್ ಬಂದು ಪಾಚಿ ಗ್ರೀನ್ ಇದೆ. ಪಲ್ಲು ಬಂದು ರಾಮ ಗ್ರೀನಲ್ಲಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಪಾಚಿ ಗ್ರೀನಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ನಾನು ಇದಕ್ಕೆ 7 ಎಳೆ ಯಾಕೆ ತೊಗೊಂಡಿದ್ದೆ ಅಂದರೆ ಸಿಂಗಲ್ ಸ್ಟೆಪ್ ಡಿಸೈನ್ ಅಲ್ವಾ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ದಿಕ್ಕಾಗಿ ಅಂತ. ಇದಕ್ಕೆ ನಾನು 3 ಟೈಪ್ಸ್ ಬೀಡ್ಸ್ನ ತೊಗೊಂಡಿದ್ದೀನಿ. ಮತ್ತು ಗೋಲ್ಡ್ ಬೀಡ್ ತೊಗೊಂಡಿದ್ದೀನಿ ನೋಡಿ, ಈ ಥರದ್ದು 3 ಟೈಪ್ಸ್ದು ಬೀಡ್ಸ್ ತೊಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಡಿಸೈನ್ ಹೇಗೆ ಹಾಕೋದು ನೋಡೋಣ. ಡಿಸೈನ್ನ ಬಂದು ಸ್ಟಾರ್ಟಿಂಗಿಗೆ ಸ್ಯಾರಿದು ಪಲ್ಲು ಏನಿದೆ ಅಲ್ವಾ, ಆ ಪಲ್ಲುದು ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಕೈಗೆ ದಾರ ಸುತ್ತಕೊಂಡು ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಬನ್ನಿ. ರೈಟ್ ಸೈಡಲ್ಲಿ ಫಸ್ಟಿಗೆ ಬಂದು ಕ್ರೋಶಾಯಿಂದ ಸೂಜಿನ ಸೀರೆ ಒಳಗಡೆ ಇನ್ಸರ್ಟ್ ಮಾಡಿ ನೋಡಿ, ಹೇಗೆ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಳೋಣ. One knot, 2 knot, 3 knot ಹಾಕಿ ನೆಕ್ಸ್ಟ್ ನಾವು 3 knot ಹಾಕ್ತೀವಿ. ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ, ಡಿಸೈನ್ ಏನು ರಿಮೂವ್ ಆಗೋಲ್ಲ, ಭಯ ಪಡಬೇಡಿ. ಮತ್ತು ಅದ್ರ ಪಕ್ಕದಲ್ಲಿ ಏನು ಲಾಕ್ ಮಾಡಿದ್ವಲ್ವ, ಅದ್ರ ಪಕ್ಕದಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ನೆಕ್ಸ್ಟು ಡಿಸೈನ ಸ್ಟಾರ್ಟ್ ಮಾಡೋಣ. ಇದಕ್ಕೆ ನಾವು ಕುಚ್ಚನ್ನ ಬಂದು ಆರ್ಚಲ್ಲಿ ಹಾಕ್ತಾಯಿದ್ದೀವಿ. ಅದಕ್ಕೋಸ್ಕರ ಫಸ್ಟಿಗೆ ಒಂದು ಲಾಂಗ್ ಬೀಡ್ ಏನು ತೊಗೊಂಡಿದ್ವಲ್ವ ಅದನ್ನು ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ, ಬೀಡ್ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡಿ ಮತ್ತು ಚೈನ್ ಹಾಕ್ಲಿಕ್ಕೆ ಅದ್ರ ಪಕ್ಕನೇ ಮತ್ತೆ ಇನ್ನೊಂದು ಲಾಕ್ ಮಾಡಿ ನೆಕ್ಸ್ಟು ಚೈನ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 1 2 3 ಚೈನ್ ಆದಮೇಲೆ 3 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್, ಮತ್ತು 1 2 3 4 5 6 7 ಚೈನು ಹಾಕ್ಕೊಂಡು 7 ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅಲ್ಲ, ಒಂದು 4 ಚೈನ್ ಗ್ಯಾಪಿಗೆ ಲಾಕ್ ಮಾಡೋಣ. 7 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಅಲ್ಲ, 4 ಚೈನ್ ಏನು ಗ್ಯಾಪ್ ಬರುತ್ತೋ ಆ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ನಿಮಗೆ ಅಲ್ಲೇ ಒಂದು ಪುಟಾಣಿ ಆರ್ಚ್ ಥರ ಬಂತು. ಆಮೇಲೆ ಅಗೇನ್ 3 ಚೈನ್ ಹಾಕಿ ಈಗ ಈ 3 ಚೈನ್ನ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಮತ್ತು ಪಕ್ಕದಲ್ಲೇ ಇನ್ನೊಂದು ಲಾಕ್, ಆಮೇಲೆ ಅದು ಲಾಂಗ್ ಬೀಡ್ ಏನು ತೊಗೊಂಡಿದ್ವಲ್ವ ಅದೇ ಲಾಂಗ್ ಬೀಡನ್ನ ಮತ್ತೆ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್, ಮತ್ತೆ ಬೀಡ್ ಲಾಕ್, ಮತ್ತೆ ಲಾಕ್, ಮತ್ತು ಅಗೇನ್ 3 ಚೈನ್ 1 2 3 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್, ಮತ್ತು 7 ಚೈನ್ 1 3 4 5 6 7 ಚೈನ್ನ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡಿ. 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ತಾಯಿದ್ದೀನಿ. ಆದಮೇಲೆ 3 ಚೈನ್ 1 2 3 ಚೈನ್ನ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್, ಮತ್ತೆ ಒಂದು ಸಿಂಗಲ್ ಲಾಕ್,
ಬೀಡ್ ಲಾಕ್, ಸಾರಿ ಫ್ರೆಂಡ್ಸ್, ಅದು ನಾನಲ್ಲಿ ಸಿಂಗಲ್ ಲಾಕ್ನ ಹಾಕಿರಲಿಲ್ಲ, ಅದಕ್ಕೆ ಮತ್ತೆ ರಿಮೂವ್ ಮಾಡಿ ಮತ್ತೆ ಲಾಕ್ ಮಾಡಿದ್ದೀನಿ. ಮತ್ತು ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಲಾಕ್, ಆಮೇಲೆ ಮತ್ತೆ 3 ಚೈನ್, ಮತ್ತು 7 ಚೈನ್. ವಿಡಿಯೋ ಸ್ವಲ್ಪ ಲೆಂತ್ ಆಗಿದೆ ಫ್ರೆಂಡ್ಸ್, ಏನಕ್ಕಂದರೆ ಇದು ಬಿಗಿನರ್ಸಿಗೋಸ್ಕರ ತೋರಿಸ್ತಾರೆ ಡಿಸೈನ್ಸ್ ಅಲ್ವಾ, ಅದು ಅವರು ನೀಟಾಗಿ ಅರ್ಥ ಆಗಲಿ ಅಂತ ಹೇಳಿ ನಾನು ಸ್ವಲ್ಪ ಇದು ಡಿಸೈನ್ಸ್ ಹಾಕೋದನ್ನು ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದ್ದೀನಿ. 3 ಆರ್ಚಿಗೆ ತೋರಿಸ್ತಾ ಇಲ್ಲ, 2 ಆರ್ಚಿಗೆ ತೋರಿಸ್ತಾ ಇಲ್ಲ, 3 ಆರ್ಚಿಗೆ ತೋರಿಸ್ತಾ ಇದ್ದೀನಿ. ಮತ್ತು 3 ಲಾಕ್ಸ್ ಆದಮೇಲೆ ಮತ್ತೆ ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್. ಹೀಗೆ ಫುಲ್ಲು ಓವರಾಲ್ ಪಲ್ಲುನ ವರ್ಕ್ ಮಾಡ್ತಾಯಿದ್ದೀನಿ. ಒನ್ ಬೀಡ್, 2 ಲಾಕ್ಸ್, 3 ಚೈನ್, 7 ಚೈನ್ ಏನಿದೆ ಅದನ್ನು ಬಂದು 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ತಾಯಿದ್ದೀನಿ. ಅಗೇನ್ 3 ಚೈನ್, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್, 2 ಲಾಕ್ಸ್ ಆದಮೇಲೆ ಬೀಡ್ ಆದಮೇಲೆ ಅಗೇನ್ 2 ಲಾಕ್ಸ್. ಹಾಗೆ ಓವರಾಲ್ ಪಲ್ಲು ವರ್ಕ್ ಮಾಡ್ತೀನಿ. ಈಗ ಲಾಸ್ಟಿಗೆ ಲಾಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ಲಿಕ್ಕೋಸ್ಕರ ಇಲ್ಲಿ ಲಾಸ್ಟಿಗೆ ತೋರಿಸ್ತೀನಿ. ಲಾಕ್ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಹಾಗೆ ಆ 7 ಚೈನ್ ಮರಿಬೇಡಿ, 7 ಚೈನ್ ಏನಿದೆ ಅದನ್ನು 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡಿ. 7 ಚೈನ್ ಗ್ಯಾಪ್ಗೆ ಲಾಕ್ ಮಾಡಿದ್ರೆ ಡಿಸೈನ್ ಅಷ್ಟು ಚೆನ್ನಾಗಿರಲ್ಲ. ಕೊನೆಗೆ 2 ಲಾಕ್ಸ್ ಆದಮೇಲೆ ಒಂದು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಆದಮೇಲೆ ಅಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಅಗೇನ್ ಇನ್ನೊಂದು ಲಾಕ್ ಮಾಡಿ ಮತ್ತು ಇನ್ನೊಂದು ಲಾಕ್. ಈಗ 3 ಚೈನ್ ಹಾಕ್ಕೊಂಡು 1 2 3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿ ಇದು ದಾರನ ಕ್ರೋಶೆಯಿಂದ ಆಚೆ ತೆಗೆದುಬಿಡ್ತೀವಿ. ಸೊ ಅದು ಲಾಕ್ ಆಗುತ್ತೆ. ಫುಲ್ ಲಾಕ್ ಆದಮೇಲೆ ಹೇಗೆ ಬರುತ್ತೆ ನೋಡಿ ಡಿಸೈನು. ಫಸ್ಟ್ ಬೇಸ್ ಲೈನ್ ಹೇಗೆ ಬರುತ್ತೆ. ಈಗ ನಾವು ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೆಕ್ಸ್ಟ್ ಸ್ಟೆಪ್ಪಿಗೂ ನಾವು ಸೇಮ್ ಕಲರ್ ದಾರನ ತಗೋತಾ ಇದ್ದೀನಿ. ಸೇಮ್ ಕಲರ್ ದಾರನ ಫಸ್ಟ್ ಸ್ಟಾರ್ಟಿಂಗ್ ಏನು ಸಾರಿ ಪಲ್ಲುಗೆ ರೈಟ್ ಸೈಡಲ್ಲಿ ಲಾಕ್ ಮಾಡಿದ್ವೋ ಅಲ್ಲೇ ಮತ್ತೆ ದಾರನ ಇನ್ಸರ್ಟ್ ಮಾಡಿ ಲಾಕ್ ಮಾಡೋಣ. ಹೀಗೆ ಲಾಕ್ ಆದಮೇಲೆ ಮತ್ತು ಅಲ್ಲಿಂದನೇ ಮತ್ತು ಸುಜಿ ಒಳಗಡೆಯಿಂದ ದಾರ ತಗೊಂಡು ಮತ್ತೊಂದು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಪಕ್ಕದಲ್ಲಿ ನೆಕ್ಸ್ಟ್ ಇವಾಗ ಏನು ಸ್ಮಾಲ್ ಬೀಡ್ಸ್ ತೊಗೊಂಡಿದ್ವಲ್ವ ಅದು 3 mm ಅದನ್ನೇ ಫುಲ್ಲು ಕಂಟಿನ್ಯೂ ಮಾಡ್ತಿದ್ದೀನಿ ಫ್ರೆಂಡ್ಸ್. ಅದು ಲೀಫ್ ಬೀಡನ್ನ ನಾನು ಕಂಟಿನ್ಯೂ ಮಾಡ್ತಾಯಿಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ನನಗೆ. ಅದಕ್ಕೆ ಏನಿತ್ತು ಅದೇ ಫುಲ್ಲು 3 mm ಬೀಡ್ಸ್ ಏನಿತ್ತು ಅದನ್ನೇ 1 ಬೀಡ್ ಲಾಕ್ ಮತ್ತು 1 ಬೀಡ್ ಲಾಕ್
ಅಗೇನ್ ಬೀಡ್, ಬೀಡ್ ಲಾಕ್, ಬೀಡ್, ಬೀಡ್ ಲಾಕ್, ಮತ್ತು ಕೊನೆಯದಾಗಿ ಇನ್ನೊಂದು ಬೀಡ್, ಬೀಡ್ ಲಾಕ್. ಇದೇನಿದೆ ಈ ಬೀಡ್ಸ್ಗೆ ನಾವು ಸ್ಟಾರ್ಟಿಂಗ್ ಬೇಸ್ ಲೈನಲ್ಲಿ ಏನು ಹಾಕಿದ್ವಲ್ವ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಇದು ಅದು 5 ಬೀಡ್ಸು ಆ ಬೀಡ್ಗೆ ಅದು ಈಕ್ವಲ್ ಅನ್ನಿಸ್ತು, ಅಷ್ಟೇ ಸಾಕು. ಅಂದರೆ ಬೀಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ನೀವು ಯಾವ ಥರ ದೊಡ್ಡ ಬೀಡ್ ತೊಗೊಂಡ್ರೆ ನಾನು 6 ಬೀಡ್ಸ್ ತೊಗೋಬೇಕಾಗುತ್ತೆ, ಆ ಥರ ಆಗುತ್ತೆ. ಈಗ ಸೂಜಿ ಮೇಲೆ ದಾರ ತೊಗೊಂಡು ಇದನ್ನು ನಾನು ಬಂದು ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೂಜಿ ಮೇಲೆ 2 ಸಲ ದಾರ ತೊಗೊಂಡು 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1. ಸೂಜಿ ಮೇಲೆ 2 ಸಲ ದಾರ, ಸೂಜಿ ಮೇಲೆ 2 ಸಲ ದಾರ ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1, 2ರಲ್ಲಿ 1 ತೊಗೊಂಡ್ರೆ ಕಂಬ ರೆಡಿ ಆಗುತ್ತೆ. ತ್ರಿಬಲ್ ಕ್ರೋಶೆ ರೆಡಿ ಆಗುತ್ತೆ ನಿಮಗೆ. ತ್ರಿಬಲ್ ಕ್ರೋಶದೊಂದು ಕಂಬ, 2ರಲ್ಲಿ 1, 2ರಲ್ಲಿ 1. ಹೀಗೆ ನಾನು 7 ಕಂಬಸ್ನ 7 ತ್ರಿಬಲ್ ಕ್ರೋಶೆ ಕಂಬಗಳನ್ನ ತೊಗೋತಾಯಿದ್ದೀನಿ. 7 ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ 1, 2 ಚೈನ್ ತೊಗೊಂಡು ಮತ್ತೆ ಸೂಜಿ ಮೇಲೆ 2 ಸಲ ದಾರ ಮತ್ತು 2ರಲ್ಲಿ 1, 2ರಲ್ಲಿ 1 ಅಲ್ಲೇನಿತ್ತು, ಮತ್ತೆ ಸೂಜಿ ಮೇಲೆ 2 ಸಲ ದಾರ, 2ರಲ್ಲಿ 1, 2ರಲ್ಲಿ 1. ಅದೇನದಲ್ಲಿ 2 ಚೈನ್ ತೊಗೊಂಡಿದ್ವಲ್ವ ಅದು ಬಂದು ಕುಚ್ಚು ಕಟ್ಟಲಿಕ್ಕೆ. ಸುಮ್ಮನೆ 2 ಸಲ 2ರಲ್ಲಿ 1, 2ರಲ್ಲಿ 1. ಹಾಗೆಯೇ 7 ಚೈನ್, 7 ಕಂಬ ಆದಮೇಲೆ 2 ಚೈನ್ ತೊಗೊಂಡು ಮತ್ತೆ 7 ಕಂಬಗಳನ್ನ ಹಾಕ್ತಾಯಿದ್ದೀನಿ. ಇದಾಗಿದೆ. ಸೆವೆನ್ ಆದಮೇಲೆ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಲಾಕ್ಸ್ ಮಾಡಿದ್ವಲ್ವ ಆ ಲಾಕಿಗೆ ಲಾಕ್ ಮಾಡಿ ನೋಡಿ. ಅಲ್ಲಿ 2 ಚೈನ್ ತೊಗೊಂಡಿದ್ವಿ, ಅಲ್ಲಿ 2 ಚೈನ್ ಹತ್ರ ಗ್ಯಾಪ್ ಇದೆ ನೋಡಿ, ಆ ಗ್ಯಾಪಲ್ಲಿ ನಾವು ಕುಚ್ಚು ಕಟ್ಟೋದು. ಹೀಗೆ ಬರುತ್ತೆ. ಅದಾದಮೇಲೆ ಅಲ್ಲಿ ನೋಡಿ ಏನು ತೋರಿಸ್ತಿದ್ದೀನಲ್ವ ಆ ಗ್ಯಾಪಲ್ಲಿ ನಾವು ಒಂದು ಕುಚ್ಚು ಕಟ್ತೀವಿ. ಇವಾಗ ಸೂಜಿಯಿಂದ ದಾರ ಸ್ವಲ್ಪ ಮೇಲೆ ತೊಗೊಂಡು ಮತ್ತೆ ಅದೇನಿದೆ ಸ್ಮಾಲ್ದು 5 ಬೀಡ್ಸ್, ಆ ಸ್ಮಾಲ್ 5 ಬೀಡ್ಸ್ನ ತೊಗೊಂಡು ಬೀಡ್ ಇನ್ಸರ್ಟ್, ಫಸ್ಟಿಗೆ ಒಂದು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ಅಲ್ಲಿ ಬೀಡ್ ಲಾಕ್, ಮತ್ತೆ ಇನ್ನೊಂದು ಬೀಡ್ ಲಾಕ್, ಮತ್ತೆ ಇನ್ನೊಂದು ಬೀಡ್ ಲಾಕ್, ಮತ್ತೆ ಇನ್ನೊಂದು ಬೀಡ್ ಲಾಕ್ ಆದಮೇಲೆ ಮತ್ತೆ ಸ್ಟಾರ್ಟಿಂಗ್ ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ವಲ್ವ ಅಲ್ಲೇ ಮತ್ತೆ ಇನ್ನೊಂದು ಲಾಕ್. ಆ ಲಾಕ್ ಆದಮೇಲೆ ಹೀಗೆ ಮತ್ತೆ ತ್ರಿಬಲ್ ಕ್ರೋಶೆಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೀಗೆ ಬರುತ್ತೆ ಫುಲ್ ಡಿಸೈನ್ಸ್. ಸೂಜಿ ಮೇಲೆ 2 ಸಲ ದಾರ, ಅದೇನು ಚೈನ್ ಹಾಕಿದ್ವಿ 7 ಚೈನ, ಆ 7 ಚೈನಲ್ಲಿ 14 ಕಂಬಗಳನ್ನ ಫಿಲ್ ಮಾಡ್ತಾಯಿದ್ದೀವಿ. ಟೋಟಲಿ 2, 2ರಲ್ಲಿ 1 ಮತ್ತು 2ರಲ್ಲಿ 1. ಸೂಜಿ ಮೇಲೆ 2 ಸಲ ದಾರ,
7 ಚೈನ್ ಒಳಗಡೆ ದಾರ ಇನ್ಸರ್ಟ್ ಮಾಡಿ ತೊಗೊಂಡು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಸೂಜಿ ಮೇಲೆ ದಾರ, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಸೂಜಿ ಮೇಲೆ ದಾರ, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಸೂಜಿ ಮೇಲೆ 2 ಸಲ ದಾರ, 7 ಚೈನಿಂದ ಕಂಬ ಸ್ಟಾರ್ಟ್ ಮಾಡಿ ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು. ಹಾಗೆ 7 ಚೈನ್ ಕಂಪ್ಲೀಟ್ ಆದಮೇಲೆ 7 ಕಂಬ ಕಂಪ್ಲೀಟ್ ಆದಮೇಲೆ 2 ಚೈನ್ ತಗೊಂಡು ಮತ್ತೆ ಅಗೇನ್ ಕಂಬನ ಸ್ಟಾರ್ಟ್ ಮಾಡ್ತೀನಿ. ಇದು 2 ಚೈನ್ಸ್, ಮತ್ತೆ ಸೂಜಿ ಮೇಲೆ 2 ಸಲ ದಾರ, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, 3 ಸಲ ಎರಡರಲ್ಲಿ ಒಂದು ತೊಗೊಂಡ್ರೆ ಸರಿ ಹೋಗುತ್ತೆ. ಸೂಜಿ ಮೇಲೆ ದಾರ, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಸೂಜಿ ಮೇಲೆ 2 ಸಲ ದಾರ ತೊಗೊಂಡು 7 ಚೈನ್ ಗ್ಯಾಪ್ ಒಳಗಡೆಯಿಂದ ಮತ್ತೆ ದಾರನ ಇನ್ಸರ್ಟ್ ಮಾಡಿಕೊಂಡು 2 ಲೂಪ್ ಒಳಗಡೆ ಒಂದು ಸಲ ದಾರ ಎಳ್ಕೊಂಡು 2 ಲೂಪ್ ಒಳಗಡೆ ಮತ್ತೆ 2 ಲೂಪ್ ಒಳಗಡೆ ಎಳ್ಕೊಂಡು ಮತ್ತೆ 2 ಲೂಪ್ ಒಳಗಡೆ ಹೀಗೆ ಫುಲ್ 7 ಕಂಬಸ್ನ ಹಾಕೋತೀನಿ. ಸ್ವಲ್ಪ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ನೋಡಿ ನೀಟಾಗಿ ಕಲಿತ್ಕೊಂಡು ನಿಮ್ಮ ಸೀರೆಗೆ ನೀವೇ ಹಾಕಿ. ಸ್ಟಾರ್ಟಿಂಗ್ ಏನು ಲಾಕ್ ಮಾಡಿದ್ವಲ್ವ ಆ ಲಾಕಲ್ಲೇ ಮತ್ತೆ ಇನ್ನೊಂದು ಲಾಕ್ ಮಾಡಿ ಬೀಟ್ ಪಕ್ಕ ಲಾಕ್ ಬಂದಿತ್ತಲ್ವ ಆ ಲಾಕ್ ಒಳಗಡೆ ಮತ್ತೆ ಲಾಕ್ ಮಾಡಿ ನೋಡಿ. ಲಾಕ್ ಆದಮೇಲೆ ಸೂಜಿ ಮೇಲಿಂದ ದಾರ ತೊಗೊಂಡು ಡಿಸೈನ್ ನೋಡಿ ಹೇಗೆ ಕಾಣಿಸುತ್ತೆ. ಮತ್ತು ಅದು ಸ್ಮಾಲ್ 5 ಬೀಡನ್ನ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ ಕ್ರೋಶೆ ಒಳಗಡೆಗೆ. ಒಂದು ಬೀಡ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ ಲಾಕ್ ಆದಮೇಲೆ ಹಾಗೆ ಅದೇನಿದೆ 5 ಚೈನ್ಸಿಗೂ ಒಂದೊಂದು ಬೀಡ್ ಆದಮೇಲೆ ಒಂದೊಂದು ಸಲ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ. ಒಂದು ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡಿ ಮೇಲೆ ಮತ್ತೆ ಲಾಕ್, ಮತ್ತೆ ಒಂದು ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ಒಂದು ಲಾಕ್, ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ಇನ್ನೊಂದು ಲಾಕ್. ಆಮೇಲೆ ಸ್ಟಾರ್ಟಿಂಗ್ ಏನು ಲಾಕ್ ಮಾಡಿದ್ವಲ್ಲ ಬೇಸ್ ಲೈನಲ್ಲಿ ಅದೇ ಲಾಕ್ ಒಳಗಡೆ ಮತ್ತೆ ಇನ್ನೊಂದು ಲಾಕ್, ನೋಡಿ ಹೇಗೆ ಬರುತ್ತೆ ಡಿಸೈನ್. ಸಿಂಪಲಾಗಿ ಚೆನ್ನಾಗಿರುತ್ತೆ. ಸಿಂಪಲಾಗಿ ನಾರ್ಮಲಾಗಿ ನಾವು ಇಲ್ಲೇನು 3 ಬೀಡ್ಸ್ ಹಾಕಿದ್ದೀವಲ್ವ ಅಲ್ಲಿ 4 ಚೈನ್ ಕೊನೆಗೆ ಅದು ಬೀಟ್ಗೆ ಏನಾದ 5 ಚೈನ್ ಇನ್ಸರ್ಟ್ ಮಾಡಿ ಲಾಸ್ಟಿಗೆ 3 ಚೈನ್ 1 2 3 ಚೈನ್ನ ಟ್ರಿಮ್ಮರ್ ತೊಗೊಂಡು ಕಟ್ ಮಾಡಾದಮೇಲೆ ಸೂಜಿಯಿಂದ ಕ್ರೋಶೆಯಿಂದ ಅದೇನಿದು ಕಟ್ ಮಾಡಿದ್ದು ಒಳಗಡೆ ಇತ್ತಲ್ಲ ಬೀಡು ಅದನ್ನು ಹೀಗೆ ಆಚೆ ತೆಗೆದ್ರೆ ನೋಡಿ, ಹಾಗೆ ಆಚೆ ತೆಗೆದ್ರೆ ಲಾಕ್ ಆಗುತ್ತೆ. ನಮಗೆ ಕ್ರೋಶ ಅದು ರಿಮೂವ್ ಆಗೋಲ್ಲ. ಡಿಸೈನು ನೋಡಿ, ಓವರಾಲ್ ಡಿಸೈನು ನಿಮಗೆ ಹೀಗೆ ಕಾಣಿಸುತ್ತೆ ನೋಡಿ. ಇಷ್ಟೇ ಬರೋದು ಫ್ರೆಂಡ್ಸ್ ಡಿಸೈನು. ನಾನೇನಾದರೂ ಈಗ ಡಿಸೈನ್ ಹಾಕ್ತಾ ಇರೋದು ನಿಮಗೆ ಹೇಳ್ಕೊಡ್ತಿರೋ ಮೆಥಡ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಫೈನಲಾಗಿ ಕುಚ್ಚು ಕಟ್ಟಾದಮೇಲೆ ಡಿಸೈನ್ ಹೇಗೆ ಕಾಣಿಸುತ್ತೆ ನೋಡಿ, ಚೆನ್ನಾಗಿದೆ ಅಲ್ವಾ? ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.
ವಿಡಿಯೋ ಇಷ್ಟ ಆಯಿತು, ಡಿಸೈನ್ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ. ಡಿಸೈನ್ ಚೆನ್ನಾಗಿದೆ ಅಲ್ವಾ, ಸಿಂಪಲ್ಲಾಗಿ ಬಿಗಿನರ್ಸ್ ಯಾರ್ಯಾರು ಇದ್ದಾರೆ ಅದು ಚೆನ್ನಾಗಿ ಕಲಿಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು.